ಈಗ ಆಲ್ರೆಡಿ ನಿಮಗೆ ಫಸ್ಟ್ ಪಿ ಯು ಸಿದು ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಸೊ ನೀವು ಹೆಚ್ಚಿಗೆ ಕ್ವಶನ್ ಪೇಪರ್ಸ್ ಅನ್ನುವಂಥದ್ದನ್ನ ಸಾರ್ಟ್ ಔಟ್ ಮಾಡಬೇಕು. ದಾವಣಗೆರೆ ಡಿಸ್ಟ್ರಿಕ್ಕಲ್ಲಿ ಮಾಡಿರ್ತಕ್ಕಂಥ ಒಂದು ಕ್ವಶನ್ ಪೇಪರು, ಓಕೆನಾ? ಸೊ ಫಸ್ಟ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದು ಉಚಿತ ಮಧುಗಟ್ಟಿಗೇಳ್ ನಿನಗ್ ಆಮ್ ಕೊಡುವಂತಾದುದೇ. ಪ್ರಶ್ನೆ, ತಂದೆಗೆ ಜಲಾಂಜಲಿಯನ್ನು ಇಲ್ಲಿ ಯಾರು ಕೊಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ತಾಯಿ, ಮಗ, ತಮ್ಮ, ಅಣ್ಣ, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಜೋರಾಗಿ ಮಾತಾಡಬೇಕು. ಯಾವುದು? ಮಗ ಅನ್ನುವಂಥದ್ದು ಸರಿಯಾದಂಥ ಆನ್ಸರು. ಸೊ ವಿತೌಟ್ ಆಪ್ಷನ್ ಆನ್ಸರ್ ಹೇಳ್ತಾ ಇದ್ದೀರಿ ಅಂದರೆ ನೀವೆಲ್ಲರೂ ಕೂಡ ಏನಪ್ಪ ಅಂದರೆ ಓದಿದ್ದೀರಿ ಅಂತ ಅರ್ಥ. ನೋಡೋಣ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತ. ಅಕ್ಕಮಹಾದೇವಿಯವರ ವಚನಗಳ ಅಂಕಿತ ನಾಮ. ಗುಹೇಶ್ವರ ಲಿಂಗ ಯಾರ್ದು ಅಂಕಿತ ನಾಮ? ಅಲ್ಲಮ ಪ್ರಭುಗಳದು. ಸೊ ರಾಮೇಶ್ವರ ಅಂತ ಯಾರ್ದು ಇಲ್ಲ. ಕೂಡಲ ಸಂಗಮ ದೇವ ಬಂದು ಬಸವಣ್ಣನವರ ಅಂಕಿತ ನಾಮ. ಸೊ ಇಲ್ಲಿ ಚನ್ನಮಲ್ಲಿಕಾರ್ಜುನ ಇಸ್ ದ ರೈಟ್ ಆನ್ಸರ್. ಚೋಳ ದೇಶವನ್ನು ಆಳುತ್ತಿದ್ದಂತಹ ದೊರೆ ಅಂತಂದ್ರೆ ಯಾರು? ಕರಿಕಾಲ ಚೋಳ, ಮಯೂರವರ್ಮ, ಕೃಷ್ಣದೇವರಾಯ, ಅಶೋಕ. ಸೊ ಕರಿಕಾಲ ಚೋಳ ಇಸ್ ದ ರೈಟ್ ಆನ್ಸರ್. ಹಾಗೆ ಅರಗಿಳೆಗಳಿಗೆ ಯಾವ ಬಣ್ಣವನ್ನ ಇಲ್ಲಿ ಬರೆಯಲಾಗಿದೆ? ಹಸಿರು ಬಣ್ಣವನ್ನ ಬಳೆಯಲಾಗಿದೆ ಅಂತ ಇಲ್ಲಿ ಹೇಳಬೇಕು. ಶಿಶು ಮಕ್ಕಳಿಗೆ ಹೂ ತರೋದಿಕ್ಕೆ ಎಲ್ಲಿಗೆ ಹೋಗಿದ್ರು? ಮಾರುಕಟ್ಟೆ, ಕಡ್ಡಿಹಳ್ಳ, ಅಡವಿ, ತೋಟ. ಕಡ್ಡಿಹಳ್ಳಕ್ಕೆ ಹೋಗಿದ್ರು. ಕುಟುಂಬ ಯೋಜನಾ ವಿಸ್ತರಣಾ ಅಧಿಕಾರಿಯ ಹೆಸರು ನರಸಿಂಹ ಮೂರ್ತಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕು ಅಂತ ಹೇಳಿ ಇಲ್ಲಿ ಎಚ್ಚರಿಸಿದ್ದಾನೆ ಬುದ್ಧ ಅಂತಕ್ಕಂಥವನು. ಇದೊಂದು ನೋಡಿ, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಯಾಕೆ ಅಂತಂದರೆ ನಿಮಗೆ 3 ವಿಭಾಗದಲ್ಲಿ, ಅಂದರೆ ಪದ್ಯ, ಗದ್ಯ ಮತ್ತು ನಾಟಕ 3 ವಿಭಾಗದಲ್ಲೂ ಕೂಡ ಒಂದೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅನ್ನುವಂಥದ್ದು ಇರ್ತದೆ. ನೋಡಿ ಇಲ್ಲಿ ಇವಾಗ ಲೆಸನ್ದು ಒಂದು ಅಪ್ಲಿಕೇಶನ್ ಬೇಸ್ಡ್ ಅಂತ ನೋಡೋಕೆ ಹೋದರೆ, ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೆ, ಇವರಿಂದ ದೂರವಿರಬೇಕು ಅಂತ ಹೇಳಿದ್ರೆ. ಒಳಿತು ಕೆಡುಕುಗಳ ಬಗ್ಗೆ ಭವಿಷ್ಯ ನುಡಿಯುವಂಥ ಅಂಥವರಿಂದ ನಾವು ದೂರ ಇರಬೇಕು ಅಂತ ಹೇಳಿದ್ರೆ, ಅಥವಾ ಶಕುನದ ಆಧಾರದ ಮೇಲೆ ಶುಭ ಅಶುಭವನ್ನು ತಿಳಿಸುವವರಿಂದ ನಾವು ದೂರ ಇರಬೇಕು ಅಂತ ಹೇಳಿದ್ರೆ, ಅಥವಾ ಜ್ಯೋತಿಷ್ಯ ಮತ್ತಿತರ ಸಂಗತಿಗಳಿಂದ ದುರ್ಬಲ ಮನಸ್ಸಿನವರಿಂದ, ಅದನ್ನು ನಂಬ್ತಾ ಇರುವಂತಹ ದುರ್ಬಲ ಮನಸ್ಸಿನವರಿಂದ ನಾವು ದೂರ ಇರಬೇಕು ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಬುದ್ಧನ ವಿನಯ ಪೀಠಕ. ನಾನು ನಿನ್ನೆ ಕ್ಲಾಸಲ್ಲಿ ಕೂಡ ಹೇಳ್ತಾ ಇದ್ದೆ ನಿಮಗೆ. ಸೊ ಬುದ್ಧ ಅಂತಕ್ಕಂಥವನು ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಆತ ಹೇಳ್ತಾನೆ, ನಕ್ಷತ್ರಗಳನ್ನು ಯಾರು ಲೆಕ್ಕಾಚಾರ ಹಾಕ್ತಿರ್ತಾರೋ, ಅರ್ಥ ಆಗ್ತಾ ಇಲ್ಲ, ಅಂತಹ ವ್ಯಕ್ತಿಗಳಿಂದ ನಾವು ಆದಷ್ಟು ದೂರ ಇರಬೇಕು ಅಂತ ಹೇಳ್ತಾರೆ ಅವರು. ಹಾಗಾಗಿ ಇದಕ್ಕೆ ಉತ್ತರ ಬಂದು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ಯಾರು ನಡೆಸ್ತಾ ಇರ್ತಾರೋ ಅವರಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಸೊ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಬರ್ತಕ್ಕಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ಇದು ಕೂಡ ಒಂದು. ನೆಕ್ಸ್ಟ್, ಬೋಳೆ ಶಂಕರನ ಊರು ಯಾವುದು? ಶಿವಾಪುರ. ಐ ಥಿಂಕ್ ನಿಮ್ಗೆ ಆನ್ಸರ್ ಹಾಗೆ ಗೊತ್ತಿದೆ, ಅದಕ್ಕೋಸ್ಕರ ಆಪ್ಷನ್ಸ್ ಇಲ್ದಿರ ನಾನು ಕೇಳ್ತಾ ಇದ್ದೀನಿ. ನೋಡೋಣ. ರಾಜ್ಕುಮಾರಿಗೆ ಬಂದಂತಹ ರೋಗ ಯಾವುದು? ಹೊಟ್ಟೆ ನೋವು. ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ಹೊಟ್ಟೆ ನೋವು ಬಂದು ರಾಜರೋಗ ಅಂತ ಕೂಡ ಕೊಟ್ಟಿರ್ಬೋದು. ಆದರೆ ರಾಜರೋಗಕ್ಕೆ ರೈಟ್ ಹಾಕ್ಬಾರ್ದು. ಯಾಕೆ ಅಂತಂದರೆ ಹೊಟ್ಟೆ ನೋವು ಅಂದಮೇಲೆ ಎಲ್ಲರಿಗೂ ರೋಗ ಬರೋದು ಒಬ್ರಿಗೂ ಒಂದೇ ಥರನೇ ರೋಗ ಬರೋದು. ಅವ್ರಿಗೆ ರಾಜರಿಗೆ ಬರೋ ರೋಗ, ಇವ್ರಿಗೆ ಮಂತ್ರಿಗಳಿಗೆ ಬರೋ ರೋಗ, ಈ ಥರದ್ದು ಯಾವುದೂ ರೋಗಗಳಿರಲ್ಲ. ಸೊ ಹಾಗಾಗಿ ಅಲ್ಲ ಒಳಗೆ ಬಂದಿದ್ದೇನು ಅಂದರೆ ಹೊಟ್ಟೆ ನೋವು. ನಾನು ರಾಜನಾದರೆ, ನೋಡಿ ಇಲ್ಲೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅನ್ನುವಂಥದ್ದನ್ನ ಕೇಳುವ ಪ್ರಯತ್ನ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಸೊ ನಾನು ರಾಜನಾದರೆ, ಒಂದು ವೇಳೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳಿರೋದಿಲ್ಲ, ನಾಣ್ಯಗಳು ಕೂಡ ಇರೋದಿಲ್ಲ, ರಾಜ ರಾಣಿಯರಿಂದ ಹಿಡಿದು ಸೈನಿಕರು, ಸೇವಕರು ಎಲ್ಲರೂ ಕೂಡ ದುಡಿತಾರೆ, ಎಲ್ಲರೂ ಉಣ್ತಾರೆ, ದುಡಿಯದ ಕೈಗಳಿಗೆ, ಸೋಂಬೇರಿಗಳಿಗೆ ಖಂಡಿತ ಅವಕಾಶ ಅನ್ನುವಂಥದ್ದು ಇರೋದಿಲ್ಲ ಎಂಬ ಮಾತಿನ ಅನ್ವಯ ಏನು? ಅಂದರೆ ಅದು ಏನು ಹೇಳ್ತಾ ಇದೆ ಈ ಡೆಫಿನೇಷನ್? ಪ್ರಶ್ನೆ, ಬೋಳೆ ಶಂಕರನು ತನ್ನ ಕನಸಿನ ರಾಜ್ಯ ಹೇಗಿರಬೇಕು ಅಂತ ಹೇಳ್ತಾ ಇದ್ದಾನೆ ಈ ಒಂದು ಸ್ಟೇಟ್ಮೆಂಟ್ ಮುಖಾಂತರ. ಹೆಂಗೆ ಹೇಳ್ತಿದ್ದಾನೆ? ಆಪ್ಷನ್ 1, ಬೋಳೆ ಶಂಕರನು ಭ್ರಷ್ಟಾಚಾರ, ತೆರಿಗೆಗಳು ಇರಬಾರ್ದು ಅಂತ ಹೇಳ್ತಾ ಇದ್ದಾನ. ಆಪ್ಷನ್ ಬಿ, ದುಡಿಯುವ ಕೈಗಳಿಗೆ, ಸೋಂಬೇರಿಗಳಿಗೆ ಅವಕಾಶ ಇರಬಾರ್ದು ಅಂತ ಆತ ಹೇಳ್ತಾ ಇದ್ದಾನ. ಅಥವಾ ಈ
ರಾಜ್ಯದಲ್ಲಿ ಸೈನ್ಯ ತೆರಿಗೆ ನಾಣ್ಯಗಳು ಇರಬಾರ್ದು ಅಂತ ಆತ ಹೇಳ್ತಾ ಇದ್ದಾನ. ಬಿಟ್ಟ ಸ್ಥಳಗಳಿಗೆ ಸರಿಯಾದಂತಹ ಉತ್ತರ ಅಂತಕ್ಕಂಥದ್ದನ್ನ ಬರೆಯಿರಿ. ಖಗೋಳಶಾಸ್ತ್ರ, ಲಾರ್ಕೋಟು, ಪಾತಾಳ, ಅಂಬವ್ವ, ಕರಿಸಿದ್ದೇಗೌಡ ಅಂತ ಇದ್ದಾರೆ. ಸೊ ನೆಕ್ಸ್ಟ್ ಅದಕ್ಕೆ ಪ್ರಶ್ನೆಗಳು ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ರೆ ಇಲ್ಲಿ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವ್ರು ಯಾರು? ಸೊ ಕರಿಸಿದ್ದೇಗೌಡ ಇಸ್ ದ ರೈಟ್ ಆನ್ಸರ್. ಓಕೆ, ನೀವು ಹಿಂಗೆಲ್ಲ ಆರೋ ಮಾರ್ಕ್ ಹಾಕ್ಬಾರ್ದು, ಕರೆಕ್ಟಾಗಿ ಆನ್ಸರ್ನ ಮೆನ್ಷನ್ ಮಾಡಿ ಬರಿಬೇಕು. ಊರಿನ ನೀರು ಡ್ಯಾಶ್ ನೆಲೆಯೂರಿ ನಿಂತಿತ್ತು, ಪಾತಾಳದಲ್ಲಿ ನೆಲೆಯೂರಿ ನಿಂತಿತ್ತು. ಜ್ಯೋತಿಷ್ಯದ ಉಗಮ ಡ್ಯಾಶ್ ಕಂಡುಬರುತ್ತದೆ, ಖಗೋಳಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಸೊ ಹಾಗಾಗಿ ಇದು ಸರಿಯಾದಂಥ ಉತ್ತರ. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಅಂಬವ್ವ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕಪಿಲವಸ್ತುವಿನ ಇಂದಿನ ಹೆಸರು ಲಾರ್ಕೋಟ್. ಓಕೆ, ಸೊ ಲಾರ್ಕೋಟ್ ಇಸ್ ದ ಸರಿಯಾದಂಥ ಆನ್ಸರ್. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ನಿಮಗೆ 4 ಉತ್ತರಗಳು ಅನ್ನುವಂಥದ್ದು ಕೊಡಲ್ಲ. ಒಂದು ಎಕ್ಸ್ಟ್ರಾ ಏನು ಮಾಡ್ತಾರೆ ಈಗ ವರ್ಷದಲ್ಲಿ, ಒಂದು ಎಕ್ಸ್ಟ್ರಾ ನಿಮಗೆ ಕೊಡ್ತಾರೆ. ಸೊ ಆವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಅರ್ಥ ಆಗ್ತಿದೆಯಪ್ಪ? ಎಸ್, ಕನ್ಫ್ಯೂಷನ್ ಆಗ್ತದೆ ಅಂತ. ಆಯಿತಾ? ನೆಕ್ಸ್ಟ್ ಪ್ರಶ್ನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ರೆ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಈ ವರ್ಷ ಕವಿಯ ಪ್ರಕಾರ ಕೇಳ್ಬೋದು, ಅದು ಪದ್ಯದ ಪ್ರಕಾರ ಅಥವಾ ಅದರ ಆಕರ ಕೃತಿ ಅಥವಾ ಅವರ ಅಂಕಿತನಾಮ ಬಂದಿರೋದು, ಈ ಥರದೆಲ್ಲ ಪ್ರಶ್ನೆಗಳು ಅಂತಕ್ಕಂಥದ್ದು 5 ಜಾನ್ರಲ್ಲಿ ನಿಮಗೆ ಪ್ರಶ್ನೆಗಳು ಅನ್ನುವಂಥದ್ದು ಕೇಳ್ತಾರೆ. ನೋಡೋಣ, ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ನೀವು ಹೇಳಿ, ಹರಿಹರ, ಲಕ್ಷ್ಮೀಶ, ಅಲ್ಲ ಒಂದು ಕಡೆಯಿಂದ ಫಸ್ಟ್ ನೋಡಿ, ಹರಿಹರ, ಲಕ್ಷ್ಮೀಶ, ಕನಕದಾಸ, ಜಾನಪದ ಕಾವ್ಯ, ಕುವೆಂಪು ಎ ಸೈಡಲ್ಲಿದ್ದರೆ. ಇಲ್ಲಿ ಆನ್ಸರ್ಸ್ ನೋಡಿದ್ರೆ ತಲ್ಲಣಿಸದಿರು ಕಂಡ್ಯ ತಾಳಮನವೇ, ಅಖಂಡ ಕರ್ನಾಟಕ, ದೇವನೊಲಿದವನ ಕುಲವೇ ಸತ್ಕುಲಮ್ಮು, ಅಲಬಿದೊಳ್ ಕಲ್ಮರಮಂ ಕರಗುವಂತೆ, ಶಿಶು ಮಕ್ಕಳಿಗೊಲಿದ ಮಾದೇವ, ದುರ್ಯೋಧನ ವಿಲಾಪ. ಅರ್ಥ ಆಯ್ತಲ್ಲ? ಇಲ್ಲಿ ಓನ್ಲಿ ನಿಮಗೆ ಬರೀ ಪದ್ಯದ ಹೆಸರುಗಳು ಮಾತ್ರ ಕಾಣಿಸ್ತಿದೆ. ಬಟ್ ಈ ವರ್ಷ 2025-26ರಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತದೆ. ನಾನು ಹೇಳದ್ನಲ್ಲ, ಕೃತಿಯ ಹೆಸರು ಕೇಳ್ಬೋದು, ಕವಿಯ ಹೆಸರನ್ನ ಕೇಳ್ಬೋದು, ಅಥವಾ ಅವರ ಅಂಕಿತ ನಾಮ ಕೇಳ್ಬೋದು, ಅಥವಾ ಪದ್ಯದ ಪ್ರಕಾರ ಕೇಳ್ಬೋದು. ಸೊ ಅದರಿಂದ ಸ್ವಲ್ಪ ಗಮನ ಇಟ್ಟು ನೋಡಿ. ಹರಿಹರ ಯಾವ ಪದ್ಯನ ಬರೆದಿರೋದಿಲ್ಲಿ? ದೇವನ್ ಒಲಿದವನ ಕುಲವೇ ಸತ್ಕುಲಂ. ಲಕ್ಷ್ಮೀಶ ಹಲಬಿದೊಳ್ ಕಲ್ಮರಮಂ ಕರಗುವಂತೆ. ಕನಕದಾಸರು ತಲ್ಲಣಸದಿರು ಕಂಡ್ಯ ತಾಳುಮನ. ಜಾನಪದ ಕಾವ್ಯ ಅಂತ ಯಾವುದನ್ನು ಕರಿತೀವಿ? ಶಿಶು ಮಕ್ಕಳಿಗೊಲಿದ ಮಾದೇವ ಜನಪದ ಕಾವ್ಯ. ಕುವೆಂಪು ಅಖಂಡ ಕರ್ನಾಟಕ. ಸೊ ಇಲ್ಲಿ ದುರ್ಯೋಧನ ವಿಲಾಪ ಬಿಡಬೇಕು. ಬಟ್ ನೀವು ಆ್ಯರೋ ಮಾರ್ಕ್ಸನ್ನು ಹಾಕಬಾರ್ದು, ಅದ್ರ ಬದಲಿಗೆ ಏನು ಮಾಡಬೇಕು? ಕರೆಕ್ಟಾಗಿ ಸರಿಯಾಗಿ ಮ್ಯಾಚ್ ಮಾಡಿ ಬರೀಬೇಕು. ಅರ್ಥ ಆಯ್ತಲ್ಲ? ಇಲ್ಲಿ ಆರೋ ಮಾರ್ಕ್ಸ್ ಹಾಕ್ಬಿಟ್ಟು ಅಥವಾ 1, 2, 3 ಅಂತೆಲ್ಲ ಹಾಕಂಗಿಲ್ಲ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಈಕ್ವಲ್ ಹಾಕಿ ಸರಿಯಾದಂಥ ಉತ್ತರನೇ ಆರಿಸಿ ಬರೀಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟು ನಿಮಗೆ 2 ಮಾರ್ಕ್ಸ್. ಫಸ್ಟು 2 ಮಾರ್ಕ್ಸ್ ಅಂತ ತಗೊಂಡಾಗ ಫಸ್ಟ್ ಪಾರ್ಟ್ ಯಾವುದಿರ್ತದೆ? ಪದ್ಯ, ನೆಕ್ಸ್ಟ್ ಗದ್ಯ, ನೆಕ್ಸ್ಟ್ ನಾಟಕ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಈಗ ಗದ್ಯ ಭಾಗದ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಓಕೆನಾ? ಸೊ ಇಲ್ಲಿ ಸೇಮ್ ಲಾಸ್ಟ್ ಇಯರ್ ಕೂಡ ಅದೇ ಥರ ಇತ್ತು. 3, 2, 3 ಅಂದರೆ ಏನು? 3 ಪ್ರಶ್ನೆಗಳು ನಿಮಗೆ ಪದ್ಯದಿಂದ, 2 ಪ್ರಶ್ನೆಗಳು ಗದ್ಯದಿಂದ, ಮತ್ತು 3 ಪ್ರಶ್ನೆಗಳು ದೀರ್ಘ ಗದ್ಯದಿಂದ ಕೇಳ್ತಾರೆ, 2 ಮಾರ್ಕ್ಸು. ಸೊ ಇಲ್ಲಿ ನೋಡೋಣ, 21ನೇ ಕ್ವಶನು, ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಇಲ್ಲಿ ಹೋಲಿಸಿದ್ದಾರೆ? ಈಗ ಹೇಳ್ಬೇಕು ನಂಗೆ ಆನ್ಸರ್. ಯಾರಾದರೂ ಒಬ್ಬರು ನಿಂತ್ಕೊಂಡು ಹೇಳಿ, ಕಾಲು ಮತ್ತು ದೇಹವನ್ನು. ಎಸ್, ಹೇಳಮ್ಮ. ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ. ಕಾಲುಗಳನ್ನು ಗಾಲಿ, ಇಲ್ಲಿ ಗಾಳಿ ಬರಿಬೇಡಿ, ಗಾಲಿ ಮೀನ್ಸ್ ಚಕ್ರ. ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ. ಅವೆರಡು ಪಾಯಿಂಟ್ ಅನ್ನುವಂಥದ್ದು ಎಕ್ಸ್ಪೆಕ್ಟೆಡ್ ಆನ್ಸರ್. ಗುಡ್. ನೆಕ್ಸ್ಟ್, ಚೆನ್ನಯ್ಯನ ಗುಪ್ತ ಭಕ್ತಿ ಅಂತಕ್ಕಂಥದ್ದು ಎಂಥದ್ದು? ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಳ್ಳಿನಲ್ಲಿ ಅಡಗಿರುವ ತೈಲದಂತೆ, ಮರದ ಒಳಗಡೆಗಿರ್ತಕ್ಕಂಥ ಬೆಂಕಿಯಂತೆ, ಇನ್ನೊಂದು ಭೂಮಿಯ ಒಳಗಡೆಗಡಗಿರುವಂಥ ನಿಧಾನ ಅಂದರೆ ನಿಧಿ ಥರ ಅಂತ.
ಸೊ ಮತ್ತೊಂದು ಸಲ ಹೇಳಬೇಕು ಅಂತಂದರೆ ಅಗ್ನಿಯ ಒಳಗಡೆ ಅಂದರೆ ಏನು ಸೌದೆ ಅಥವಾ ಮರದ ಒಳಗಡೆ ಗಡಿಗಿರುವಂಥ ಬೆಂಕಿ ಥರ ಅದು ಕಾಣಿಸೋದಿಲ್ಲ. ಅದೇ ಥರ ಭೂಮಿಯ ಒಳಗಡೆ ಗಡಿಗಿರ್ತಕ್ಕಂತಹ ನಿಧಿ ಥರ ಕಾಣಿಸೋದಿಲ್ಲ. ಎಳ್ಳಿನ ಒಳಗಡೆಗೆ ಇರುವಂತಹ ಎಣ್ಣೆಯ ರೀತಿ ಅವನ ಭಕ್ತಿ ಗುಪ್ತವಾಗಿರ್ತಾ ಇತ್ತು. ಯಾಕೆಂದರೆ ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರಲಿಲ್ಲ, ಬಟ್ ಒಳಗಡೆಗೆ ಅವನಿಗೆ ದೇವ್ರ ಬಗ್ಗೆ, ಶಿವನ ಬಗ್ಗೆ ಅವನಿಗೆ ಭಕ್ತಿ ಇತ್ತು ಅಂತ ಹೇಳ್ತಾರೆ. ಸೊ ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸಿದ್ದಾನೆ ಅಂತ ಒಂದು ಪ್ರಶ್ನೆ ಇದೆ. ಅಡಿಗಡಿಗೆ ಆಹಾರವನ್ನು, ಅಂದರೆ ಅವಕ್ಕೆ ಏನೇನು ಬೇಕೋ ಆ ಆಹಾರನ ಅಲ್ಲಲ್ಲಿಗೆ ತಂದು ಕೊಡೋದ್ರ ಮುಖಾಂತರ ಆತ ರಕ್ಷಣೆಯನ್ನು ಮಾಡಿದ್ದಾನೆ. ಸರಸ್ವತಿ ರಚಿಸಿರುವ ಶಾಶ್ವತ ಸಚಿವ ಮಂಡಲದ ಸದಸ್ಯರು ಅಂದರೆ ಯಾರು? ಎಸ್ ಹೇಳಮ್ಮ. ನೃಪತುಂಗನೇ ಚಕ್ರವರ್ತಿ, ಪಂಪನೇ ಇಲ್ಲಿ ಮುಖ್ಯಮಂತ್ರಿ, ರನ್ನ, ಜನ್ನ, ಹರಿಹರ, ರಾಘವಾಂಕ ಇವರೆಲ್ಲ ಅದರ ಶಾಶ್ವತವಾದಂಥ ಸಚಿವ ಮಂಡಲದ ಸದಸ್ಯರು ಅಂತ ಹೇಳ್ತಾರೆ. ನೆಕ್ಸ್ಟ್, ಈಗ 2-3 ವಾಕ್ಯಗಳಲ್ಲಿ ನೀವು ಒಂದು ಕ್ವಶನ್ ಬಿಡ್ಬೋದು, ಬಟ್ ನಾನು ಎಲ್ಲ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಎಕ್ಸಾಮಲ್ಲಿ ಚಾಯ್ಸನ್ನು ಯೂಸ್ ಮಾಡ್ಬೋದು. ಈಗ ನಮ್ಮ ಯಾವ ಜಿಲ್ಲೆಗಳನ್ನು ರಾಗಿಯ ಕಣಜಗಳು ಅಂತೇಳಿ ಕರೀತಾರೆ? ಮಂಡ್ಯ, ಮೈಸೂರು, ಕೋಲಾರ, ತುಮಕೂರು. ಅರ್ಥ ಆಯ್ತಲ್ಲ? ಮಂಡ್ಯ, ಮೈಸೂರು, ಕೋಲಾರ ಮತ್ತು ತುಮಕೂರು. ಇದನ್ನು ಬಿಟ್ಟು ನೀವು ಬೇರೆ ಬೇರೆ ಯಾವುದೇ ರಾಜ್ಯಗಳ ಹೆಸರನ್ನ ಬರೆದ್ರೂ ತಪ್ಪಾಗುತ್ತೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಸೊ ಆದ್ದರಿಂದ ಕರೆಕ್ಟಾಗಿ ಆ 4 ಹೆಸರು ಅನ್ನುವಂಥದ್ದನ್ನ ನೀವು ಬರಿಬೇಕಾಗುತ್ತೆ. ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ತಾ ಇದ್ದಾವೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಯಾವ ರೀತಿ ರೂಪುಗೊಳ್ತಾ ಇದೆ? ಟೂಡಿ ಲಾಲ್ ಶೆಟ್ಟಿ ಮತ್ತು ದೇಶಪಾಂಡೆ ಅವರ ಹೆಸರುಗಳನ್ನು ನೀವೇನು ಮಾಡಬೇಕು? ಬರಿಬೇಕಾಗತ್ತೆ. ನೆಕ್ಸ್ಟ್, ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ ಒಂದು ಪ್ರಶ್ನೆ ಇದೆ. ಅಲ್ಲಿ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಮೆಟ್ರೋಡರ್ಗಳ ಥರ. ಒಂದು ಮೆಟ್ರೋಡರ್ಗೆ 2 ರೆಕ್ಕೆ ಕಟ್ಬಿಟ್ರೆ ಹೇಗಿರ್ತದೋ ಅಷ್ಟು ಪುಟ್ಟದಾದಂಥ ವಿಮಾನಗಳು ಬೆಟ್ಟದಿಂದ ಬೆಟ್ಟಕ್ಕೆ ಹಾರಿ ಹೋಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು ಅಂತ ಹೇಳ್ತಾರೆ ಅವರು. ಚಿಕ್ಕದಾಗಿ ಸುಮಾರು 25 ಜನರನ್ನು ಕೂರಿಸ್ಕೊಂಡು ಹೋಗಬಹುದಾದಂಥ ವಿಮಾನಗಳಂತೆ. ಅದು ಅಲ್ಲಿನ ಗುಡ್ಡಗಾಡು ಪ್ರದೇಶಗಳನ್ನು ಅಲ್ಲಿನ ಗುಡ್ಡಗಾಡು ಪ್ರದೇಶಗಳನ್ನು ಭಾಳ ಈಸಿಯಾಗಿ ನಾವು ಹೋಗಲಿಕ್ಕೆ ಈ ವಿಮಾನದ ಒಂದು ಸಂಪರ್ಕ ತುಂಬ ಒಳ್ಳೆಯ ಸಂಪರ್ಕ ಆಗಿದೆ ಅಂತ ಹೇಳ್ತಾರೆ. ಈವನ್ ಲೇಖಕರು ಆ ಥರದ ಒಂದು ವ್ಯವಸ್ಥೆ ನಮ್ಮ ಒಂದು ಭಾರತದಲ್ಲೂ ಬಂದರೆ ಚೆನ್ನಾಗಿರುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ನೀವಿಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್, ಬೆಟ್ಟದ ಮೇಲೆ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸ್ತಾ ಇತ್ತು? ಇದೊಂದು ಸುಮಾರು ಸಲ ಕೇಳ್ತಾ ಇರ್ತಾರೆ ಪ್ರಶ್ನೆ. ಹೇಳಿ ನೋಡೋಣ, ಯಾರಾದರೂ ಒಬ್ಬರು ಆನ್ಸರು. ದುಂಡೆಗೆ ಉರಿತಾ ಇರತಕ್ಕಂಥ ಕಣ್ಣುಗಳು, ಮತ್ತೆ 2 ಕೋರೆ ಹಲ್ಲುಗಳು, ಮತ್ತೆ ಎತ್ತುಗಳ ಹಾಗೆ 2 ಕೊಂಬುಗಳು, ಮತ್ತೆ ದೂರದಿಂದ ಬಾ ಬಾ ಅಂತ ಕರಿತಾ ಇರ್ತಕ್ಕಂಥದ್ದು. ಸೊ ಅದನ್ನು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಏನು ಮಾಡಬೇಕು? ಬರೀಬೇಕಾಗತ್ತೆ. ನೆಕ್ಸ್ಟ್, ಸೈತಾನನ ಪ್ರಕಾರ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಆತ ಏನಕ್ಕೆ ಕಳಿಸ್ತಾನೆ ಸೈತಾನ ಅಂತ ಪ್ರಶ್ನೆ ಕೇಳಿದೆ. ಒಬ್ಬರು ಹೇಳಿ, ಯಾರಾದರೂ ಒಬ್ಬರು ನಿಂತ್ಕೊಂಡು ಹೇಳಿ. ಎನಿ ಒನ್ ಸ್ಟೂಡೆಂಟ್. ಎಸ್ ಹೇಳಮ್ಮ, ನೀನು ಹೇಳಮ್ಮ, ಯಾರಾದರೂ ಒಬ್ಬರು. ಎಸ್. ಸೊ ಬೋಳೇಶಂಕರನ ಅಣ್ಣ ತಮ್ಮಂದರಲ್ಲಿ ವಿರಸ ಅಂತಕ್ಕಂಥದ್ದನ್ನ ಹುಟ್ಟಿಸಿ ಅವರನ್ನು ನರಕಕ್ಕೆ ಕರ್ಕೊಂಬರಬೇಕು ಅಂತ ಹೇಳಿ ಆ 3 ಪಿಶಾಚಿಗಳನ್ನು ಇಲ್ಲಿ ಏನು ಮಾಡಿರ್ತಾನೆ? ಕಳಿಸಿರ್ತಾನೆ. ಯಾರು ಕಳಿಸಿರೋದು ಅಂತ ಕೇಳಿದ್ರೆ ಸೈತಾನ ಮಹಾರಾಜ. ರಾಜ್ಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರ್ತಾರೆ. ಇಲ್ಲಿ ನೋಡಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ರಾಜ್ಕುಮಾರಿಯ ಹೊಟ್ಟೆ ನೋವನ್ನು ಮೇಲ್ ಮಾಡಿದಂಥವ್ರಿಗೆ ಏನು ಬಹುಮಾನ ಸಿಗುತ್ತೆ ಅಂತ ಹೇಳಿ ಡಂಗೂರ ಸಾರ್ತಾ ಇದ್ದಾರೆ ಅಂದಾಗ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ರಾಜ ಡಂಗೂರ ಸಾರಿಸಿದ್ದು. ಇನ್ನೊಂದು ಥರ ಪ್ರಶ್ನೆ, ಮೊನ್ನೆ ಒಂದು ಪ್ರಶ್ನೆ ಬಂದಿತ್ತು, ಬೋಳೇಶಂಕರನು ಏನಂತ ಡಂಗೂರ ಸಾರಿಸಿದ ಅಂದರೆ ಲಾಸ್ಟ್ ಸೀನ್, ಅದು ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡೋಂಥದ್ದು. ಇದು ಬೇರೆ ಪ್ರಶ್ನೆ. ಹೊಟ್ಟೆ ನೋವು ಮೇಲ್ ಮಾಡಿದಂಥವ್ರಿಗೆ ಅವನು ಹೇಳೋದು
ರಾಜ್ಯ ಕೊಟ್ಟು ರಾಜ್ಕುಮಾರಿನೂ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಡಂಗೋರ ಸಾರಿಸ್ತಾನೆ. ಆ ವಿಷಯನ ಬರಿಬೇಕು ನೀವು. ಪಿಶಾಚಿಗಳು ಯಾವುದರಿಂದ ನಾಣ್ಯ ನೋಡಿ, ಇವು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಮೊನ್ನೆ ಕೂಡ ಎಕ್ಸಾಮಲ್ಲಿ ನೀವೆಲ್ಲ ಸ್ವಲ್ಪ ಜನ ತಪ್ಪು ಬರೆದಿದ್ರಿ, ಎರಡನ್ನು ಮಿಕ್ಸ್ ಮಾಡಿ ಬರೆಯೋಕೆ ಹೋಗ್ತೀರಿ. ಪಿಶಾಚಿಗಳು ಧಾನ್ಯದಿಂದ ನಾಣ್ಯ ಮಾಡ್ತವೆ, ಮತ್ತೆ ಹುಲ್ಲಿನಿಂದ ಸಿಪಾಯಿಗಳನ್ನು, ಇಲ್ಲಿ ಸ್ವಲ್ಪ ತಪ್ಪಿದೆ, ಸಿಪಾಯಿ, ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡ್ತದೆ ಅಂತ ಹೇಳಿ ನೀವೇನು ಮಾಡಬೇಕು, ಬರಿಬೇಕಾಗತ್ತೆ ಅಂತ. ಹಾಗೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸು ಇದ್ದಾವೆ. 3 ಮಾರ್ಕ್ಸ್ ಕ್ವಶನ್ಸ್ ಅಂತ ನಾವು ನೋಡೋಕೆ ಹೋದರೆ ಆಲ್ರೆಡಿ ನೀವು ನೋಡ್ಬೋದು. ಫಸ್ಟು ನಿಮಗೆ ಪದ್ಯ, ಅದಾದಮೇಲೆ ಗದ್ಯ, ಅದಾದಮೇಲೆ ದೀರ್ಘ ಗದ್ಯ, 2 1 1 ಅಂತ ನಾವು ಕರಿಬೋದು. ಜಸ್ಟ್ ಇದನ್ನು ಸಿಚುವೇಶನ್ ಹೇಳ್ತಾ ಹೋಗೋಣ ನಾವು, ಅರ್ಥ ಆಯ್ತಲ್ಲ ನಿಮಗೆ. ಅದನ್ನು ಫಾರ್ಮೇಟಲ್ಲಿ ಬರಿಬೇಕು ನೀವು. ಫಸ್ಟು ಆಯ್ಕೆ, ಅದಾದಮೇಲೆ ಸಂದರ್ಭ, ಅದಾದಮೇಲೆ ಸ್ವಾರಸ್ಯ ಅಂತ ಹೇಳಿ 3 ವಿಭಾಗಗಳಲ್ಲಿ ಏನು ಮಾಡಬೇಕು, ನೀವು ಡಿವೈಡ್ ಮಾಡಿ ಬರೆದ್ರೇ 3 ಮಾರ್ಕ್ಸು. ಬಟ್ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ ನಿಮಗೆ ರೆಫರೆನ್ಸ್ಗೆ ಏನು ಹೇಳಬೇಕು ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ, ಅರ್ಥ ಆಯ್ತಲ್ಲ. ಫಸ್ಟ್ ಒನ್, ಈಗ ಭಾಷೆಹೀನರ ಕಂಡು ನಾಚಿಕೆ ಆಯಿತು, ಯಾವ ಪದ್ಯ ಇದು? ಯಾವ ಪದ್ಯ? ವಚನಗಳು, ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಗಟ್ಟಿವಾಳೆಯನವರ ವಚನಗಳಲ್ಲಿ ಬರುತ್ತೆ. ಇದು ವಚನ ಸಾಹಿತ್ಯ ಗಟ್ಟಿವಾಳೆಯನವ್ರದ್ದು. ನೀವು ಸಂದರ್ಭ ಯಾವಾಗ ಅಂದರೆ ಕೊಟ್ಟ ಮಾತಿಗೆ ತಪ್ಪೋರು, ಅರ್ಥ ಆಯ್ತಲ್ಲ ಹೇಳ್ತಿರೋದು. ಡಾಂಬಿಕ ಭಕ್ತರ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ವೇಷವನ್ನು ಹಾಕ್ಕೊಂಡು ತಾವು ಕೊಟ್ಟಿರೋ ಮಾತನ್ನ ನಡ್ಕೊಳ್ಳೋದಿರ ಅವ್ರು ಏನು ಮಾಡ್ತಿರ್ತಾರೆ, ಬೇರೆ ಬೇರೆ ಸುಳ್ಳು ಭರವಸೆಗಳು ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳನ್ನು ಕಂಡಾಗ ನನಗೆಲ್ಲೋ ನಾಚಿಕೆ ಆಯಿತು ಅಂತ ಹೇಳ್ತಾರೆ, ಅದು ಬರಿಬೇಕು. ಹೆತ್ತವ್ವ ನನಗೆ ಸಲಹಿದೆ, ಇದು ಶಿಶು ಮಕ್ಕಳಿಗೆ ಒಲಿದಂಥ ಮಾದೇವ, ಅರ್ಥ ಆಯ್ತಲ್ಲ. ನೀವು ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ ತ್ರಿಪದಿಗಳು, ಯಾವುದೋ ಒಂದು ಪದ್ಯ ಇದೆಯಲ್ಲ ನಿಮಗೆ, ಅಂದರೆ 3 ಸಾಲಿನ ಪದ್ಯ, ತಾಯಿ ಹೇಳಿದ್ದು ಅಂತೆಲ್ಲ ಬರೀತಿರ್ತೀರ ನೀವು. ನಾ ಬರೀ ಭ್ರೂಣವಲ್ಲನೋ ಯಾವುದೋ ಬೇರೆದಕ್ಕೆ ಸೇರಿಸಿಬಿಡ್ತೀರಾ, ದಟ್ ಈಸ್ ರಾಂಗ್ ಆನ್ಸರ್. ಬಟ್ ಇಲ್ಲಿ ಹೆತ್ತವ್ವ ನನಗೆ ಸಲಹಿದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಬಂದು ಇದು ಶಿಶು ಮಕ್ಕಳಿಗೆ ಒಲಿದ ಮಾದೇವ. ಅಂದರೆ ಮಾದೇವನು ಆ 3 ಜನ ಶಿಷ್ಯಂದ್ರನ್ನ ಯಾವ ಥರ ಕಾಪಾಡ್ತಾನೆ ಅಂತ ಹೇಳುವಾಗ ಈ ವಾಕ್ಯ ಬರುತ್ತೆ. ಅಲ್ತೋ ನಮ್ಮ ರಾಜಕೀಯದ ಅಥವಾ ನಮ್ಮ ಕೂಗಾಟದ ರಾಜಕೀಯ ನಾಟಕ, ಇದು ಅಖಂಡ ಕರ್ನಾಟಕ, ಅರ್ಥ ಆಯ್ತೇನಪ್ಪ. ಸೊ ಅಖಂಡ ಕರ್ನಾಟಕದಲ್ಲಿ ಬರ್ತಾ ಇರ್ತಕ್ಕಂತಹ ವಿಚಾರ ಇದು. ಅಂದರೆ ಇಲ್ಲಿ ಕವಿ ಅಖಂಡ ಕರ್ನಾಟಕದ ಕಲ್ಪನೆಯನ್ನು ಹೇಳ್ತಾ ಇರ್ತಾರೆ. ಅಂದರೆ ಇವತ್ತಿನ ರಾಜಕೀಯದ ವ್ಯಕ್ತಿಗಳು ಅಖಂಡ ಕರ್ನಾಟಕ ಅಂದರೆ ಅವ್ರು ಯಾವುದೋ ರಾಜಕೀಯದ ವಿಚಾರಗಳನ್ನು ಮಾತಾಡ್ತಿರ್ತಾರೆ, ಅದಲ್ಲ ಅಖಂಡ ಕರ್ನಾಟಕ ಅಂತಂದರೆ. ಸೊ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಸೆಂಟೆನ್ಸ್ ಅನ್ನುವಂಥದ್ದನ್ನ ಅಲ್ಲಿ ಕವಿ ಉಪಯೋಗಿಸ್ತಾರೆ. ನೆಕ್ಸ್ಟ್, ನನ್ನ ಹಿರೇಮಗ ಬಂದ, ನನ್ನ ಹಿರೇಮಗ ಬಂದ. ಎಸ್, ಗುಡ್. ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು. ಇದು ಲಾಸ್ಟ್ ಸೀನು, ಅವರು ಮನೆಗೆ ಬರ್ತಾರಲ್ಲ, ಸೊ ಅಂದರೆ ಗುರುಗಳನ್ನ ನೋಡೋದಕ್ಕೆ ಅಂತ ಹೇಳಿ ಅವ್ರ ಊರಿಗೆ ಬಂದಂಥ ಸಂದರ್ಭದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್, ಇನ್ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳೋದಿಲ್ಲ. ಇದು ಸಹ ಬುದ್ಧ ಬಿಸಿಲಿನ ಊರಿನವನು ಅನ್ನುವಂಥ ಗದ್ಯ ಭಾಗದಿಂದ ಬರುವಂಥ ಪ್ರಶ್ನೆ. ಬುದ್ಧ ಬಿಸಿಲಿನ ಊರಿನವನು. ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರ ಮಗಳು ಸಿಹಿಪುಟ್ಟಿ ಏನಾದರೂ ಒಂದು ಇಲ್ಲಿ ನೀನು ಬಿಟ್ಬಿಟ್ಟು ಹೋಗಬೇಕು, ನೀನು ಕೋಪನ ಯಾಕೆ ಕಂಟ್ರೋಲ್ ಮಾಡಬಾರ್ದು, ಕೋಪನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ಬೋದಲ್ಲ ಅಂತ ಹೇಳಿ ಬುದ್ಧನ ಧ್ಯಾನ ಮಂದಿರದಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ತಾಳೆ. ಬಟ್ ಆಗ ಅವರು ಭಾಳ ಚಾಕಚಕ್ಯತೆಯಿಂದ ಲೇಖಕರು ಹೇಳ್ತಾರೆ, ಅನಗತ್ಯವಾಗಿ ನಾನು ಕೋಪ ನಿನ್ನ ಮೇಲೆ ಮಾಡ್ಕೊಳ್ಳಲ್ಲಮ್ಮ ಅಂತ. ಸೊ ಅಂದರೆ ಅದರ ಅರ್ಥ ಇಂಡೈರೆಕ್ಟಾಗಿ ಅಗತ್ಯವಾಗಿ ಕೋಪ ಮಾಡ್ಕೊತೀನಿ ಅಂತ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದ ಆನ್ಸರ್ ಅದಲ್ಲ, ಅರ್ಥ ಆಯ್ತಲ್ಲ ಹೇಳ್ತಾರೆ, ಅದು ಕೋಪನೇ ಮಾಡ್ಕೊಳ್ಬಾರ್ದು ನಮ್ಮ ತಂದೆ ಅಂತ. ಬಟ್ ಇವರು ಭಾಳ ಬುದ್ಧಿವಂತಿಕೆಯಿಂದ ಆನ್ಸರ್ ಹೇಳ್ತಾರೆ, ಇನ್ಮೇಲೆ ನಾನು ಅನಗತ್ಯವಾಗಿ ಕೋಪ ಮಾಡ್ಕೊಳ್ಳಲ್ಲ, ಬಟ್ ಅಗತ್ಯವಾಗಿ ಕೋಪ ಮಾಡ್ಕೋತೀನಿ ಅಂತ ಅದರ ಅರ್ಥ. ಸೊ ಆ ಸಂದರ್ಭದಲ್ಲಿ ಈ ವಾಕ್ಯ ಬರುತ್ತೆ ಅಂತ ಬರಿಬೇಕು. ನೆಕ್ಸ್ಟ್, ಇಲ್ಲಿ ಕೊಳತ ಬಲೆ ಹಾಕಿ ಎಳೆದ್ರೂ ಕೂಡ ಬರ್ತಾರೆ. ಬೋಳೆಶಂಕರ ಪಿಶಾಚಿಗಳು ಮಾತಾಡ್ಕೊತಾ ಇರ್ತಕ್ಕಂಥದ್ದು. ಬೋಳೆಶಂಕರನ ಅಣ್ಣಂದರೆ ತುಂಬ ವಾಸಿ, ಯಾಕೆಂದರೆ ಅವರಿಬ್ಬರನ್ನ ನಾನು ತುಂಬ ಈಸಿಯಾಗಿ ನಾವು ಅವ್ರನ್ನ ವಶಪಡಿಸ್ಕೊಂಡ್ವಿ. ಬಟ್ ಬೋಳೆಶಂಕರನ ವಶಪಡಿಸ್ಕೊಳಕ್ಕಾಗ್ತಿಲ್ಲ, ಯಾಕೆ ಅಂತಂದರೆ ಅವನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದ ಕಾರಣ ನಾವು ಅವನ್ನ ಏನು ಮಾಡೋಕ್ಕಾಗ್ತಾಯಿಲ್ಲ, ಅಕ್ವೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅನ್ನೋ ಸಂದರ್ಭ ಅವು ಮಾತಾಡ್ಕೊಳ್ಳೋವಾಗ ಈ ಸೆಂಟೆನ್ಸ್ನ ಉಪಯೋಗಿಸ್ತಾರೆ. ರಾಜ್ಕುಮಾರಿಗೆ ಬಂದಿರೋದು ರಾಜರೋಗ, ಇದು ಬಂದು ಮಂತ್ರಿ ಹೇಳೋದು, ಅರ್ಥ ಆಯ್ತಲ್ಲ. ಮಂತ್ರಿ
ಇವರು ಆಕೆಗೆ ಹೊಟ್ಟೆ ನೋವು ಬಂದಿರುವಂಥ ಸಂದರ್ಭದಲ್ಲಿ ಬೋಳೆ ಶಂಕರ ಮತ್ತು ಈ ಕೋಡಂಗಿ ಇಬ್ಬರು ಕೂಡ ಆ ಬೇರು ತಗೊಂಡು ಬಂದಂಥ ಸಂದರ್ಭದಲ್ಲಿ ದಾರಿಲಿ ಹೋಗುವಂಥ ದಾಸಯ್ಯನವರೆಲ್ಲರನ್ನು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ರಾಜ್ಕುಮಾರಿಯನ್ನು ಹೊಟ್ಟೆ ನೋವು ಮೇಲ್ ಮಾಡೋದಕ್ಕೆ ಕಳ್ಸೋಕ್ಕಾಗಲ್ಲ. ಇವರೆಲ್ಲರೂ ಕೂಡ ಹಣದ ಆಸೆಗೋಸ್ಕರ ಏನು ಮಾಡಿದ್ದಾರೆ, ಬಂದು ರಾಜ್ಕುಮಾರಿಗೆ ನಾವು ಹೊಟ್ಟೆ ನೋವು ಮೇಲ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ಸ್ವಾಮಿ. ರಾಜ್ಕುಮಾರಿಗೆ ಬಂದಿರೋದು ರಾಜ ರೋಗ, ಇಂತಹ ಸಾಮಾನ್ಯವಾದಂಥ ವ್ಯಕ್ತಿಗಳಿಂದ ಆ ರೋಗ ವಾಸಿ ಆಗಲ್ಲ ಅಂತ ಹೇಳಿ ಅವ್ರನ್ನ ತಿರಸ್ಕಾರ ಮಾಡಿಕೊಂಡು ಮಂತ್ರಿ ಹೇಳ್ತಾ ಇರ್ತಾನೆ ರಾಜನಿಗೆ. ಇದು ಹೇಳೋದು ರಾಜನಿಗೆ ಮಂತ್ರಿ ಹೇಳ್ತಾ ಇರೋದು ಅಂತ ನೀವು ಬರೀಬೇಕು. ನೆಕ್ಸ್ಟ್ ಇಲ್ಲಿ 5-6 ವಾಕ್ಯಗಳಲ್ಲಿ ಬರೀರಿ ಅಂತ ಒಂದು ಪ್ರಶ್ನೆಗಳಿದ್ದಾವೆ. ಆ್ಯಸ್ ಯೂಶುವಲ್ ಫಸ್ಟು ಪದ್ಯ ಬರುತ್ತೆ, ಅದರಲ್ಲಿ 2 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕು. 2 ಕ್ವಶನ್ಸು, ಅಭಿಮನ್ಯುವಿನ ಶೌರ್ಯ ಪರಾಕ್ರಮ ಅಥವಾ ಸಾಹಸಗಳನ್ನು ದುರ್ಯೋಧನ ಹೇಗೆ ಕೊಂಡಾಡ್ತಾನೆ. ಇದು ಅಭಿಮನ್ಯುವಿನ ವೀರ ಪರಾಕ್ರಮತೆಯನ್ನು ಕೊಂಡಾಡೋದು. ಅಲ್ಲಿ ನೀವು ನಾನು ಜಸ್ಟ್ ನಿಮಗೆ ರೆಫರೆನ್ಸ್ಗೆ ಹೇಳ್ತಾ ಇದ್ದೆ, ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಅಲ್ಲಿ ಒಂದು ಅವನು ಕೈಗಳೆಲ್ಲ ಕಡ್ದೋಗಿರ್ತವೆ, ಕಚ್ಕೊಂಡು ದವಡೆನ ಬಿದ್ದಿರ್ತಾನೆ. ಸೊ ರಕ್ತಸಿಕ್ತವಾದಂಥ ದೇಹ, ಛಿದ್ರವಾಗಿ ಬಿದ್ದಿರ್ತಕ್ಕಂಥ ದೇಹನ ಕಂಡಾಗ ಅವನ ಆ ಆಕ್ರೋಶ, ಅವನೇನು ಇದನ್ನು ಕುರುಕ್ಷೇತ್ರದ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸೋದಕ್ಕೋಸ್ಕರ ತನ್ನಿಗಿಂತ ಘಟಾನುಘಟಿಗಳ ಮುಂದೆ ಹೋರಾಟ ಮಾಡಿ ವೀರ ಮರಣವನ್ನು ಹೊಂದಿದ್ದ, ಅದನ್ನು ಒಬ್ಬ ಶತ್ರುವಿನ ಮಗ ಅಂತ ಕೂಡ ಗೊತ್ತಿದ್ರು. ಇಲ್ಲಿ ದುರ್ಯೋಧನ ತನ್ನ ಶತ್ರುವಾಗಿರ್ತಕ್ಕಂಥ ಅರ್ಜುನನ ಮಗ ಇವನು ಅಂತ ಗೊತ್ತಿದ್ರು, ಅವನ ಬಾಯಿಂದ ಹೊಗಳಿಸ್ತಾನೆ ಕವಿ, ಅದು ಅವನ ಚಾಕಚಕ್ಯತೆ. ಸೊ ಆ ವಿಚಾರಗಳನ್ನು ನೀವು ಇಲ್ಲೇನು ಮಾಡಬೇಕು, ಬರಿಬೇಕಾಗತ್ತೆ. ನೆಕ್ಸ್ಟು ಚೋಳರಾಜನು ಚೆನ್ನಯ್ಯನನ್ನು ಹುಡುಕಿದ ಬಗೆ. ಕೊನೆಯಲ್ಲಿ ಶಿವ ಹೇಳಿದ್ದಾದಮೇಲೆ ಆತ ತನ್ನ ರಾಜಭಟ್ರನ್ನೆಲ್ಲ ಕರೆಸಿ ಅವನು ಬಿರೇಕಾಲ್ನಲ್ಲಿ ನಡ್ಕೊಂಡು ಬಂದು ಮತ್ತೆ ಅವ್ರ ಮನೆಗೆ ಬಂದು ಅವನನ್ನು ಮತ್ತೆ ಆನೆ ಮೇಲೆ ಕೂರಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಈ ಸೀನ್ಸ್ನೆಲ್ಲ ನೀವೇನು ಮಾಡಬೇಕಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಕರುನಾಡು ರಾಘವನಲ್ಲಿ ತಪ್ಪಿಲ್ಲ ಅಂತ ಹೇಳಿ ಸೀತೆ ಯಾಕೆ ಹೇಳ್ತಾ ಇದ್ದಾಳೆ, ಅವಳ ನಿಲುವೇನು ಇಲ್ಲಿ ಅಂದರೆ ಸೀತೆ ಪ್ರಕಾರ ಬಹುಶಃ ನಾನು ಹೆಣ್ಣಾಗಿ ಹುಟ್ಟಿರ್ತಕ್ಕಂಥದ್ದೇ ಅಪರಾಧ ಅಂತ. ಯಾಕೆ ಅಂತಂದರೆ ನನಗೇನೆ ಪದೇ ಪದೇ ಏನಾಗ್ತಿದೆ ಅಂತಂದರೆ ಈ ರೀತಿ ಪರೀಕ್ಷೆಗಳು ಬರ್ತಾ ಇದ್ದಾವೆ. ಈಗ ಮತ್ತೆ ರಾಮ ನನ್ನನ್ನು ಕಾಡಿಗೆ ಬಿಟ್ಬಿಟ್ಟು ಬಾ ಅಂತ ನಿನಗೆ ಹೇಳ್ತಾ ಇದ್ದಾನೆ ಅಂದಾಗ ಆಕೆ ಒಬ್ಬ ಆರ್ಯ ಸ್ತ್ರೀ ಆಗಿರೋದ್ರಿಂದ ಬಹುಶಃ ತನ್ನ ಗಂಡನನ್ನು ಎಲ್ಲೂ ಕೂಡ ಆಕೆ ಬಿಟ್ಕೊಡಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು, ನೋಡಪ್ಪ ಲಕ್ಷ್ಮಣ, ನಿನಗೆ ಸಮಯದ ಅಭಾವ ಇದೆ, ಸಾಯಂಕಾಲ ಆಗ್ತಾ ಇದೆ, ಈ ಕಾಡಿಂದ ನೀನು ಹೊರಗಡೆ ಹೋಗು. ಫಸ್ಟು ನಿನಗೆ ಯಾವುದೇ ಉಗ್ರ ಜಂತುಗಳು ಅಂತಕ್ಕಂಥದ್ದು ಅಟ್ಯಾಕ್ ಮಾಡದಿರಲಿ, ನಿನ್ನ ಪ್ರಯಾಣ ಸುಖಕರವಾಗಿರಲಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅಲ್ಲಿ ರಾಮ ಕಾಯ್ತಾ ಇರ್ತಾನೆ, ಅವನೊಬ್ಬನೇ ಇರ್ತಾನೆ, ನೀನು ಹೋಗು. ಈ ಥರದ ತೊಂದರೆಗಳು ಬಹುಶಃ ನನಗೆ ನನ್ನ ಒಂದು ಪಾಪದ ಪ್ರಾಯಶ್ಚಿತ್ತವಾಗಿ ಬಂದುಬಿಟ್ಟಿರಬೇಕು. ಪಾಪ ರಾಮಂದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತೇಳಿ ತನ್ನ ಗಂಡನನ್ನು ಉಳಿಸ್ಕೊಂಡೇ ಅವಳೇನು ಮಾಡ್ತಾಳೆ, ಮಾತಾಡ್ತಾಳೆ ಸೀತೆ. ಆ ವಿಚಾರಗಳನ್ನು ಇಲ್ಲಿ ನಿಮಗೆ ನೀವು ಹೇಳಬೇಕಾಗತ್ತೆ. ವಿಶ್ಲೇಷಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಅಲ್ಲಿರೋ ಆನ್ಸರ್ನ ಹೇಳಿಲ್ಲ, ಅದನ್ನ ವಿಶ್ಲೇಷಣೆ ಮಾಡಿದೆ. ಅಂದರೆ ಏನು, ಆ ಸೀನ್ಸ್ನೆಲ್ಲ ತಗೊಂಡು ಅವಳು ಯಾಕೆ ರಾಮನ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳಿರ್ಬೋದು ಅನ್ನೋದನ್ನು ನೀವು ಚರ್ಚೆ ಮಾಡಬೇಕಲ್ಲಿ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್, ಮಾದೇವ ತನ್ನ ಶಿಷ್ಯನನ್ನು ಅಥವಾ ಶಿಷ್ಯ ಮಕ್ಕಳನ್ನು ಪರೀಕ್ಷಿಸಲು ಯಾರ್ಯಾರ ಸಹಕಾರ ಕೋರ್ದ. ಇದು ತುಂಬ ಈಸಿ ಕ್ವಶನು. ದೇವೇಂದ್ರನ ಕಳಿಸಿ ಏನು ಕರಿತಾನೆ, ಮಳೆ ಬರೆಸ್ಬೇಕು ಅಂತಾನೆ, ಗುಡ್ಗಾಜಮ್ಮನ್ನು ಕರಿತಾನೆ, ಗುಡುಗಬೇಕು ಅಂತಾನೆ, ಬೊಮ್ಮರಾಯನ್ನ ಕರಿತಾನೆ, ಸಿಡಿಲನ್ನ ತಗೊಂಬರಾಯ ಅಂತಾನೆ, ಆ ವಾಯುದೇವನ ಕರಿತಾನೆ, ಈ ಗಾಳಿ ಸುಂಟ್ರು ಗಾಳಿ ತಗೊಂಬಪ್ಪ ಅಂತಾನೆ. ಈ ವಿಚಾರಗಳನ್ನು ನೀವು ಇಲ್ಲೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಯಾರ್ಯಾರ ಸಹಾಯನ ಕೇಳ್ದ ಅಂತ ಹೋಗಿ ಮಾದೇವನು ಹೋಗ್ಬಿಟ್ಟು ಅವ್ರ ಪರೀಕ್ಷೆ ಮಾಡೋದಕ್ಕೆ ಯಾರ್ಯಾರನ್ನ ಕರಿತಾನೆ ಆ ವಿಚಾರ ಅಂತಕ್ಕಂಥದ್ದನ್ನ ಇಲ್ಲಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ನಿಮಗೆ ಇದು 4 ಮಾರ್ಕ್ಸ್ ಕ್ವಶನ್ ಕಮಿಂಗ್ ಫ್ರಮ್ ಲೆಸನ್ಸ್. ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಂಥ ಪಾಡು, ತನ್ನ ಮಗಳ ಓಲೆ ಕಿವಿಗಳನ್ನ ಮಾರ್ತಕ್ಕಂಥದ್ದು, ಮತ್ತೆ ತೊಗೊಂಡೋಗೋದು, ಹಲಸಿನ ಮರ ಮಾರೋದು, ಆ ಸೀನ್ಸ್ನಲ್ಲಿ ಎಕ್ಸ್ಪ್ಲೇನ್. ಮತ್ತೆ ಬರೋಷ್ಟೊಳಗಡೆ 2 ದಿನ ಆಗಿರ್ತದೆ, ಮತ್ತೆ ಆತ ಸತ್ತಿರ್ತಾನೆ. ಅವ್ರ ಹೆಣನ ತಗೊಳ್ಳೋಕ್ಕೆ ಅಂತ ಮಗಳು ಅಳ್ತಾ ಇರ್ತಾಳೆ. ಸೊ ಅವ್ರನ್ನ ಹೆಂಗೆ ಸಮಾಧಾನ ಮಾಡ್ತಾನೆ, ಆ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡಿ ನೀವೇನು ಮಾಡಬೇಕು, ಬರೀಬೇಕು. ರಾಗಿ ಮುದ್ದೆ ಕುರಿತು ಇರ್ತಕ್ಕಂಥ 16 ವಿಶೇಷವಾದಂಥ ಮಾತುಗಳು ಬರೀರಿ ಅಂತ ಕೇಳಿದ್ದಾರೆ, ಮೆಚ್ಚುಗೆಯ ಮಾತುಗಳು. ಸೊ ಅದು ಯಾವ್ಯಾವ ಸಾಂಬಾರಲ್ಲಿ ನಾವು ಹೊತ್ಕೊಬೋದು, ಯಾವ ಸಾಂಬಾರು ಅದ್ರ ಜೊತೆ ಬೆರೆಸ್ಕೊಳ್ತದೆ. ಈ ಪ್ರಶ್ನೆನ ನೀವು ಬರೆದಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ನೀವು ಹುಟ್ಟೇ ವೇಸ್ಟ್ ಅಂತ ನನ್ನ ಪ್ರಕಾರ. ಯಾಕೆ ಅಂದರೆ ಎಲ್ಲರ ಮನೆಯಲ್ಲೂ
ರಾಗಿ ಮುದ್ದೆನ ಮಾಡೋದ್ರಿಂದ ಸೊ ಆಲ್ಮೋಸ್ಟ್ ಈ ಪಾಠನ ಕೇಳಿದಿರೇ ಈ ಪ್ರಶ್ನೆಗೆ ನೀವು ಆನ್ಸರ್ ಬರಿಬೋದು, ಅದಕ್ಕೆ ತಪ್ಪು ಬರಿಬಾರ್ದು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಅವರು ಯಾವ್ಯಾವ ಸಾರುಗಳ ಜೊತೆಯಲ್ಲಿ ಅದು ಬೆರ್ಕೊಳ್ಳುತ್ತೆ, ಎಷ್ಟು ಚೆನ್ನಾಗಿರ್ತದೆ ಅನ್ನೋಂಥ ಒಳ್ಳೆಯ ಮಾತುಗಳು. ಆಮೇಲೆ ಇನ್ನೊಂದು ಹೇಳ್ತಾರೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಗಟ್ಟಿಯಾಗು, ಇಟ್ಟಂ ತಿಂದಂ ಜಗಜ್ಜಟ್ಟಿ, ಇವೆಲ್ಲ ಮೆಚ್ಚುಗೆಯ ಮಾತುಗಳು. ಅವುಗಳನ್ನೆಲ್ಲ ಸೇರಿಸಿ ನೀವೇನು ಮಾಡಬೇಕು, ಬರಿಬೇಕು. ಅನಾಥ ಬಾಲಕರ ಆಶ್ರಮವನ್ನು ಶಾಸ್ತ್ರಿ ಮಾಸ್ತರರು ಹೇಗೆ ಪ್ರಾರಂಭಿಸಿದರು ಅಂತ ಕೊಟ್ಟಿದ್ದಾರೆ. ಇದು ಲಾಸ್ಟ್ ಸೀನ್. ಯಾಕೆ ಅಂತಂದರೆ ಅವರ ಹೆಂಡತಿ ಮಕ್ಕಳು ಎಲ್ಲ ಸತ್ತ ಮೇಲೆ ಆತನಿಗೆ ಒಂಥರ ಹುಚ್ಚಿಡ್ದಂಗಾಗಿ ಮೇಸ್ಟ್ರಿಗೆ ಕೊನೆಗೆ ಏನು ಮಾಡ್ತಾನೆ, ಇರೋವಂಥ ಒಂದು ಜಾಬ್ನ ಕೂಡ ಬಿಟ್ಟು, ಆಮೇಲೆ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು, ಆಮೇಲೆ ಆತ ಕೂಡಿಟ್ಟಿರೋ ಹಣ ತಗೊಂಡು ಎಲ್ಲ ತಗೊಂಡು ಅವರೇ ಬಾಡಿಗೆ ಇದ್ದಂಥ ಮನೆಯೇ ಪರ್ಚೇಸ್ ಮಾಡಿ ಅಲ್ಲಿ ಅನಾಥರಿಗೋಸ್ಕರ ಬಾಲಕರ ಆಶ್ರಮನ ತೆರಿತೀನಿ ಅಂತ ಡಿಸೈಡ್ ಮಾಡ್ತಾರೆ ಅವರು. ಆ ವಿಷಯಗಳ ಬಗ್ಗೆ ನೀವು ಇಲ್ಲಿ ಬರಿಬೇಕು ಅಂತ. ಈವನ್ ಬೋಳೆಶಂಕರನ ಅಣ್ಣಂದ್ರೆ ವಾಸಿ ಅಂತ ಪಿಶಾಚಿ ಹೇಳೋದಕ್ಕೆ ಈಗ ತಾನೇ ನಾನು ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಿಮಗೆ. ಸೇಮ್ ಆನ್ಸರ್ನೇ ಇಲ್ಲಿ ಸ್ವಲ್ಪ ಬೇರೆ ಥರ ನೀವು ಸ್ವಲ್ಪ ಮಾಡಿಫೈಡ್ ಮಾಡಿ ಬರಿಬೇಕು. ಸೈನಿಕರ ಹಾಡಿದ ಸಿಟಿ ಹಾಡಿನ ಸಾರಾಂಶ ಇದು ನೋಡಿ. ಆ ಪದ್ಯ ಬರುತ್ತೆ ಒಂದು, ಸಾಯಿಸ್ತೀವಿ ನಾವು ಅಂತ ಅವರು ಸಿಟಿ ಹಾಡು ಹೇಳ್ತಾ ಇರ್ತಾರೆ. ಎಲ್ಲ ಕಡೆ ಕೊಚ್ಚೆ ನೀರಿರ್ತದೆ, ಎಲ್ಲ ಹರಿವಿರ್ತದೆ, ಕಂಪ್ಲೀಟ್ ಪೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತಾರೆ. ಅರ್ಥ ಆಯ್ತಲ್ಲ? ಅದನ್ನು ಬರಿಬೇಕು ನೀವಿಲ್ಲಿ ಇಷ್ಟು. ನೆಕ್ಸ್ಟು ನಿಮಗೆ ಇಲ್ಲಿ ಭಾಷಾಭ್ಯಾಸ ಅಂತಕ್ಕಂಥದ್ದನ್ನ ಗಮನಿಸಿದ್ರೆ ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡಿ. ನೀವಿಲ್ಲಿ ಆ್ಯಕ್ಚುಲಾಗಿ 4ಕ್ಕೆ ಬರಿಬೇಕು, ಬಟ್ ಇಲ್ಲಿ ಎಷ್ಟು ಮೇನ್ಸ್ ಇರ್ತವೆ, 6 ಮೇನ್ಸ್ ಇರ್ತವೆ. ನೀವು ನಾನು ಹೇಳ್ತೀನಿ ಎಕ್ಸಾಮಲ್ಲಿ 6 ಮೇನ್ ಅಟೆಂಡ್ ಮಾಡಿ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಈವನ್ 3 ಪ್ರಶ್ನೆಗಳಿರ್ತವೆ. ಆ್ಯಕ್ಚುಲಿ ನೀವು ಎಕ್ಸಾಮಲ್ಲಿ ಬರೀಬೇಕಾಗಿರೋದು 2. ನಾನು ಹೇಳ್ತೀನಿ ನೀವು 3 ಅಟೆಂಡ್ ಮಾಡಬೇಕು. ಒಂದು ಮಿಸ್ ಆದರೂ ಇನ್ನೊಂದು ಏನಾಗಿರಬೇಕು, ರೈಟ್ ಆಗಿರಬೇಕು. ದಿಸ್ ಇಸ್ ಪ್ಲಸ್ ಪಾಯಿಂಟ್ ಫಾರ್ ಯುವರ್ಸ್. ನೀವೇನಾದರೂ ಬಿಟ್ಟಿದ್ರೆ ಮತ್ತೆ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ. ಇಲ್ಲಿ ನೋಡಿ, ಪದಗಳು ಬಿಡಿಸಿ ಅರ್ಥ ಬರೀರಿ ಅಂತ ಕೇಳಿದ್ದಾರೆ. ಅಹಿಕೇತನ ಅಂತಂದರೆ ಏನು, ಬಾವುಟ. ಗೊತ್ತಾಗ್ತದೆಯಲ್ಲ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಪತಾಕೆ ಅಂತ. ತುರಗ ಅಂತಂದರೆ ಕುದುರೆ, ತುರಗ ಶಾಲೆಯಲ್ಲಿ ಅಂತ ಬರುತ್ತೆ. ಕುದುರೆಗಳ ಲಾಯದಲ್ಲಿ ಕೆಲಸ ಮಾಡ್ತಾ ಇದ್ದ. ಅರ್ಥ ಆಯ್ತಲ್ಲ? ತುರಗ ಅಂದರೆ ಇಲ್ಲಿ ಕುದುರೆಗಳು. ತೃಣ ಅಂದರೆ ಹುಲ್ಲು ಕಡ್ಡಿ ಅಂತ, ತೃಣಕ್ಕೆ ಸಮಾನ. ನೋಡಿ, ಈಗ ನಾನು 3 ನಾನೇ ಉತ್ತರ ಹೇಳಿದೆ, ನೀವು ಹೇಳಲೇ ಇಲ್ಲ. ಅಲ್ಲಿಗೆ ನೀವು ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ಅರ್ಥ. ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು? ಸೊ ಮತ್ತೆ ಮನೆಗೆ ಹೋಗಿ ಗ್ರಾಮರ್ನ ಒಂದು ಸ್ವಲ್ಪ ನೀವು ನೋಡ್ಕೊಳ್ಬೇಕು. ಬಿಡಿಸಿ ಬರೀರಿ. ಅದರ ಪ್ಲಸ್ ಇಚ್ಛೆ ಇಸ್ ಈಕ್ವಲ್ ಟು ಅದರ. ಎಷ್ಟು ಪ್ಲಸ್ ಒತ್ತು, ಎಷ್ಟೊತ್ತು. ಉದ್ದ ಪ್ಲಸ್ ಅಗಲ, ಉದ್ದಗಲ. ನಾನಾರ್ಥ ಕೇಳಿದರೆ ಇಲ್ಲಿ ನಾನಾರ್ಥ ಮೀನ್ಸ್ 2 ಅರ್ಥ ಬರಿಬೇಕು. ಸಮಾನಾರ್ಥಕ ಬೇರೆ, ನಾನಾರ್ಥ ಬೇರೆ. ಇಲ್ಲಿ ಅಡಿ ಅಂದರೆ ಒಂದರ್ಥ ಪಾದ, ಇನ್ನೊಂದು ಅಡಿ ಅಂತಂದರೆ ಅಳತೆ. ಸೊ 2 ಮೀನಿಂಗ್. ಅವಾಗ ನೀವು ಹಿಂಗೆ ಯಾರೋ ಮಾರ್ಕ್ ಹಾಕ್ಕೊಂಡು ಒಂದರಲ್ಲಿ ಅಳತೆ, ಇನ್ನೊಂದರಲ್ಲಿ ಅಡಿ ಅಂತ, ಇದು ಏನಂದ್ರೆ ಪಾದ ಅಂತ ಬರಿಬೇಕು. ನೆಕ್ಸ್ಟ್ ಗುಡಿ ಅಂತಂದರೆ ಒಂದು ದೇವಸ್ಥಾನ, ಇನ್ನೊಂದು ಅರ್ಥ ಮನೆ. ನೆಕ್ಸ್ಟ್ ಬಟ್ಟೆ, ಬಟ್ಟೆ ಅಂದರೆ ವಸತಿ ಗೃಹ. ಅರ್ಥ ಆಗ್ತದೆಯಲ್ಲ? ಇನ್ನೊಂದು ಬಟ್ಟೆ ಅಂದರೆ ವಸ್ತ್ರ, ವಸ್ತ್ರ ಸೇಮೆ. ಇನ್ನೊಂದು ಅರ್ಥ ಹೇಳ್ಬೇಕು ನೀವು. ಬಟ್ಟೆ, ದಾರಿ. ಒಂದ್ಸಲ ಚೆಕ್ ಮಾಡಿ ಬರೀರಿ, ಅದು ಅರ್ಥ ಆಯ್ತಲ್ಲ ಹೇಳ್ತಾ ಇರತಕ್ಕಂಥದ್ದು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ವಿರುದ್ಧಾರ್ಥಕ ಕೇಳಿದರೆ ಅಪರಿಚಿತ, ಪರಿಚಿತ. ಕನಸು, ನನಸು. ಖಂಡ, ಅಖಂಡ. ಬಟ್ ಜ್ಞಾಪಕ ಇರಲಿ, ಇಂಟು ಮಾರ್ಕ್ ಹಾಕ್ಬೇಕು ಸಿಂಬಲ್ ಇದಕ್ಕೆ. ಉಳಿದಿದ್ದಕ್ಕೆಲ್ಲ ಈಕ್ವಲ್ಸ್ ಹಾಕಿದ್ರು. ವಿರುದ್ಧಾರ್ಥಕ ಬರೆಯುವಾಗ ನೀವು ಇಂಟು ಮಾರ್ಕ್ ಹಾಕಬೇಕು. ಈಕ್ವಲ್ಸ್ ಹಾಕಿ ಡಾಟ್ ಇಟ್ಟು ಅಥವಾ ಹೈಪನ್ ಹಾಕಿದರೆ ಅದು ರಾಂಗ್ ಆನ್ಸರ್. ತತ್ಸಮ ತದ್ಭವ ಇಲ್ಲೆಲ್ಲ ಈಕ್ವಲ್ಸ್ ಹಾಕ್ಬೋದು ನೀವು. ಓನ್ಲಿ ವಿರುದ್ಧಾರ್ಥಕ್ಕೆ ಮಾತ್ರ ಅಪೋಸಿಟ್ ವರ್ಡ್ ಬರೆಯುವಾಗ ಇಂಟು ಮಾರ್ಕನ್ನು ಹಾಕಬೇಕು. ಇಲ್ದಿದ್ರೆ ಮೇಸ್ಟ್ ಇಂಟು ಮಾರ್ಕ್ ಹಾಕ್ಬಿಡ್ತಾರೆ, ಅದು ತುಂಬ ದೊಡ್ಡ ಪ್ರಾಬ್ಲಮ್ಮು. ತ್ಯಾಗ, ಚಾಗ. ಅಕ್ಕರ, ಅಕ್ಷರ. ಕಾವ್ಯ, ಕಬ್ಬ. ಏಗ, ಗ್ರಾಂಥಿಕ ರೂಪ ಬರೀರಿ ಅಂತ ಕೇಳಿದ್ದಾರೆ ನೋಡಿ. ಅಂದರೆ ಇದು ಗ್ರಾಮೀಣ ಗ್ರಂಥಸ್ಥ ರೂಪ. ಏಗ, ಯೋಗ. ಅರ್ಥ ಆಯ್ತಲ್ಲ? ರವಿಸು, ರಮಿಸು. ಮಕ್ಕಳು, ಮಕ್ಕಳು. ಅಂದರೆ ನೀವು ಪುಸ್ತಕದ ಲ್ಯಾಂಗ್ವೇಜ್ ಬೇರೆ ಇರ್ತದೆ. ಕುಂತ್ಕೊಳ್ಳಲೇ ಅಂತೀರಿ ನಾವು ನಾರ್ಮಲಿ ಮಾತಾಡಬೇಕಾದ್ರೆ, ಬಟ್ ಬುಕ್ಕಲ್ಲಿ ಕುಳಿತುಕೊಳ್ಳೋ ಅಂತಾರೆ. ಅರ್ಥ ಆಯ್ತಲ್ಲ? ಅದು ಗ್ರಾಮ್ಯ ಮತ್ತು ಗ್ರಂಥಸ್ಥ ರೂಪಕ್ಕಿರುವಂಥ ವ್ಯತ್ಯಾಸ. ಅರ್ಥ ಆಯ್ತಲ್ಲ? ಇದಿಷ್ಟು. ನೆಕ್ಸ್ಟು ಪ್ರಬಂಧ 2 ಇರ್ತವೆ ನಾರ್ಮಲಿ. ಪ್ರಬಂಧ ಬರಿಬೇಕಾದ್ರೆ 4 ಮಾರ್ಕ್ಸ್ಗಿರ್ತದೆ.
4 ಮಾರ್ಕ್ಸ್ನ ನೀವು ಬರಿಬೇಕು ಅಂದರೆ ಇಲ್ಲಿ ಮೂಢನಂಬಿಕೆಗಳು ಮಹತ್ವ ಮತ್ತು ಚಲನಚಿತ್ರ ಅಂತ ಕೊಟ್ಟಿದ್ದಾರೆ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಅವ್ರು ಯಾವುದೇ ಪ್ರಬಂಧ ಕೊಡಲಿ, ಪೀಠಿಕೆ, ವಿಷಯದ ವಿವರಣೆ ಮತ್ತು ಮುಕ್ತಾಯ ಅಥವಾ ಉಪಸಂಹಾರ 3 ಸ್ಟೆಪ್ ಇರಬೇಕು. ಇನ್ನೊಂದು ಒಂದನ್ನು ನಿಮಗೆ ಪತ್ರ ಕೊಟ್ಟಿರ್ತಾರೆ, ಅದು ಕೂಡ 4 ಮಾರ್ಕ್ಸ್. ಈ 4 ಮಾರ್ಕ್ಸನ್ನು ಕೂಡ ಒಂದು ಪರ್ಸ್ನಲ್ ಆ್ಯಂಡ್ ಅಫಿಷಿಯಲ್ ಲೆಟ್ರ್ ಅನ್ನುವಂಥದ್ದನ್ನ ಕೊಟ್ಟಿರ್ತಾರೆ. ಪರ್ಸ್ನಲ್ದೇ ಸ್ಟೆಪ್ಸ್ ಬೇರೆ ಇರ್ತದೆ, ಅಫಿಷಿಯಲ್ದೇ ಸ್ಟೆಪ್ಸ್ ಬೇರೆ ಇರ್ತದೆ, ಅದು ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಇಲ್ಲಿ ವರ್ಗಾವಣೆ ಪತ್ರ ಕೇಳಿದ್ದಾರೆ, ಇದು ಪರ್ಸ್ನಲ್ ಅಫಿಷಿಯಲಾ? ಅಂಕಪಟ್ಟಿ ವರ್ಗಾವಣೆ ಪತ್ರ ಅಫಿಷಿಯಲ್. ಈ ವರ್ಷದಲ್ಲಿ ನಿಮಗೆ ಅಡ್ರೆಸ್ನ ಕೂಡ ನಾವೇ ಕೊಟ್ಟಿರ್ತೀವಿ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು, ಅಡ್ರೆಸ್ನ ಕೂಡ. ನೆಕ್ಸ್ಟು ಇಲ್ಲಿ ಕಾಲೇಜ್ನಲ್ಲಿ ಜರುಗಿದಂಥ ಸ್ವಾತಂತ್ರ್ಯೋತ್ಸವ ಗೆಳೆಯ ಅಂತ ಕೊಟ್ಟಿದ್ದಾರೆ, ಪರ್ಸ್ನಲ್. ಸೊ ಹಾಗಾಗಿ ಇಲ್ಲಿ ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ನೀವು. ವಿತೌಟ್ ಸ್ಟೆಪ್ಪು ನೀವು ಬರೆದ್ರೆ ಆನ್ಸರ್ ತಪ್ಪಾಗುತ್ತೆ. ಅದಕ್ಕೆ ಆ ಸ್ಟೆಪ್ಸ್ ಅನ್ನುವಂಥದ್ದು ಏನಾದರೂ ನಿಮಗೆ ಬೇಕು ಅಂದರೆ ಈ ಮೇಲೆ ಐ ಕಾರ್ಡಲ್ಲಿ ಕಾಣಿಸ್ತಿದೆಯಲ್ಲ, ಅದು ಕ್ಲಿಕ್ ಮಾಡಿಬಿಟ್ಟು ನೀವು ನೋಡಿದ್ರೆ, ಅಥವಾ ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲೂ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋನ ಕೂಡ ವೀಕ್ಷಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ವೆರಿ ಮಚ್.